ನಲ್ಮೆಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶುಭೋದಯ. ಕಳೆದ ಅವಧಿಯಲ್ಲಿ ಕೇಂದ್ರ ಕಾರ್ಯಾಂಗದ ರಚನೆಯ ಬಗ್ಗೆ, ರಾಷ್ಟ್ರಪತಿಯ ಆಯ್ಕೆಯ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಕಾರ್ಯಾಂಗದ ಮುಖ್ಯಸ್ಥರು ಯಾರು, ಅದರ ವಿಶೇಷತೆಗಳೇನು ಅನ್ನುವಂಥ ಅಂಶಗಳನ್ನು ನಾವು ಕಲ್ತಿದ್ವಿ. ವಿದ್ಯಾರ್ಥಿಗಳೇ, ಈಗ ನಾವು ರಾಷ್ಟ್ರಪತಿ ಆಗಲಿಕ್ಕೆ ಯಾವ್ಯಾವ ಅರ್ಹತೆಗಳು ಇರಬೇಕು, ಜೊತೆಗೆ ಕೇಂದ್ರ ಕಾರ್ಯಾಂಗದ ಅಧಿಕಾರಗಳು ಯಾವ್ಯಾವು ಎನ್ನುವಂಥ ಅಂಶವನ್ನು ನಾವು ಇಂದು ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಸಹಜವಾಗಿ ನಾವು ಸಂಸತ್ತಿನ ರಚನೆಯ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೇವೆ. ಲೋಕಸಭೆಯ ಸದಸ್ಯರಾಗಲು ಇರಬೇಕಾದಂತಹ ಅರ್ಹತೆಗಳು ಯಾವ್ಯಾವು ಅನ್ನುವಾಗ ನಾವು ಎಲ್ಲ ಯಾವ್ಯಾವ ಅರ್ಹತೆಗಳು ಇರಬೇಕು ಎನ್ನುವಂಥದ್ದನ್ನು ಕಲ್ತ್ಕೊಂಡಿದ್ದೇವೆ. ಹಾಗಾದರೆ ರಾಷ್ಟ್ರಪತಿ ಆಗಬೇಕು ಅಂದರೆ ಯಾವ ಅರ್ಹತೆಗಳು ಬೇಕು? ನಮಗೆ ಗೊತ್ತಿದೆ, ಭಾರತದ ಪ್ರಜೆಯಾಗಿರಬೇಕು. ನಾವು ರಾಷ್ಟ್ರಪತಿಯಾಗಿ ಆಯ್ಕೆಯಾಗಬೇಕು ಅಂದರೆ ಮೊದಲು ನಾವು ಭಾರತದ ಪ್ರಜೆಯಾಗಿರಬೇಕು. ವಯಸ್ಸಿನ ಮಿತಿ ಇದೆ, 35 ವರ್ಷ, ಕನಿಷ್ಠ 35 ವರ್ಷ ವಯೋಮಿತಿಯನ್ನ ಹೊಂದಿರಬೇಕು. ಲೋಕಸಭೆಯ ಸದಸ್ಯರಾಗಲು ಅರ್ಹತೆಯನ್ನ ಹೊಂದಿರಬೇಕು. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಇವಿಷ್ಟು ಕೂಡ ರಾಷ್ಟ್ರಪತಿ ಆಗಲಿಕ್ಕೆ ಇರಬೇಕಾದಂತಹ ಅರ್ಹತೆಗಳು. ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ಅರ್ಹತೆಗಳು ಒಂದೇನಪ್ಪ ಅಂತಂದ್ರೆ, ಭಾರತದ ಪ್ರಜೆಯಾಗಿರಬೇಕು. ಭಾರತದ ಪ್ರಜೆಯಾಗಿರಬೇಕು. ಎರಡನೇದೇನು ಅಂದ್ರೆ ವಯೋಮಿತಿ, ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು ವಯಸ್ಸು. ಮೂರನೇದೇನು, ಲೋಕಸಭಾ ಸದಸ್ಯರಾಗಲು ಅರ್ಹತೆಯನ್ನು ಹೊಂದಿರಬೇಕು. ಲೋಕಸಭೆಯ ಸದಸ್ಯರಾಗಲು ಅರ್ಹತೆಯನ್ನ ಹೊಂದಿರಬೇಕು. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ವಿದ್ಯಾರ್ಥಿಗಳು, ಇದಿಷ್ಟು ಕೂಡ ರಾಷ್ಟ್ರಪತಿ ಆಗಬೇಕು ಅಂದ್ರೆ ಈ ಎಲ್ಲ ಅರ್ಹತೆಗಳನ್ನ ಹೊಂದಿರಬೇಕು. ಮತ್ತೊಮ್ಮೆ ನಾವು ಒಂದೊಂದಾಗಿ ನೋಡೋದಾದ್ರೆ, ಒಂದು, ಭಾರತದ ಪ್ರಜೆಯಾಗಿರಬೇಕು. ಮೂಲತಃ ಭಾರತದವರೇ ಆಗಿರಬೇಕು. ಕನಿಷ್ಠ 35 ವರ್ಷ ವಯೋಮಿತಿಯನ್ನ ಅಥವಾ ವಯಸ್ಸನ್ನ ಹೊಂದಿರಬೇಕು. ಲೋಕಸಭೆಯ ಸದಸ್ಯರಾಗಲು ಅರ್ಹತೆಯನ್ನ ಹೊಂದಿರಬೇಕು. ಯಾವುದೇ ಲಾಭದಾಯಕ ಹುದ್ದೆ ಅಂದ್ರೆ ಉದಾಹರಣೆಗೆ ಸರ್ಕಾರಿ ನೌಕರಿ ಆಗಿರಬಹುದು, ಅಥವಾ ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಲಾಭದಾಯಕವಾದಂಥ ಯಾವುದೇ ಹುದ್ದೆಗಳನ್ನು ಕೂಡ ಅವರು ಹೊಂದಿರಬಾರದು. ಹಾಗಿದ್ದಾಗ ಮಾತ್ರ ಅವರು ರಾಷ್ಟ್ರಪತಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ. ಹಾಗಾದರೆ ಇದಿಷ್ಟು ನಾವು ನೋಡಿದ ಮೇಲೆ ಕಾರ್ಯಾಂಗದ ಅಧಿಕಾರಗಳು ಯಾವ್ಯಾವು? ರಾಷ್ಟ್ರಪತಿಯ ಅಧಿಕಾರಗಳು. ಹಾಗಾದ್ರೆ ಕೇಂದ್ರ ಕಾರ್ಯಾಂಗ ಅಥವಾ ರಾಷ್ಟ್ರಪತಿಯವರ ಅಧಿಕಾರಗಳು ಯಾವ್ಯಾವು ಅನ್ನುವಂಥದ್ದನ್ನು ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಇಲ್ಲಿ ಕೇಂದ್ರ ಕಾರ್ಯಾಂಗ ಅಥವಾ ರಾಷ್ಟ್ರಪತಿಯವರ ಅಧಿಕಾರಗಳು. ಹಾಗಾದ್ರೆ ಯಾವ್ಯಾವ ಇದಾವೆ ಅಧಿಕಾರಗಳು ಅನ್ನೋದಾದ್ರೆ ಒಂದೊಂದೇ ನಾವಿಲ್ಲಿ ನೋಡ್ತಾ ಹೋಗಬಹುದು. ರಾಷ್ಟ್ರಪತಿ ಅಧಿಕಾರಗಳು ಯಾವುದು? ಒಂದೇನೇನಪ್ಪ ಅಂದ್ರೆ ಕಾರ್ಯಾಂಗದ ಅಧಿಕಾರ. ಒಂದೇದ್ಯಾವುದು? ಕಾರ್ಯಾಂಗದ ಅಧಿಕಾರ. ಹೀಗೆ ನಾವು ಒಂದೇದು ಕಾರ್ಯಾಂಗದ ಅಧಿಕಾರವನ್ನ ತಿಳ್ಕೊಳ್ಬಹುದು. ಎರಡನೇದು ಆಡಳಿತಾತ್ಮಕ ಶಾಸನೀಯ ಅಧಿಕಾರ. ಮೂರನೇದೇನಪ್ಪ ಅಂದ್ರೆ
3 ನ್ಯಾಯಾಂಗದ ಅಧಿಕಾರ, ನ್ಯಾಯಾಂಗಾಧಿಕಾರ, ನ್ಯಾಯಾಂಗಾಧಿಕಾರ, ನಾಲ್ಕನೇದೇನು ಹಣಕಾಸಿನ ಅಧಿಕಾರ, ಹಣಕಾಸಿನ ಅಧಿಕಾರ. 5 ಮಿಲಿಟರಿ ಅಧಿಕಾರ, ಮಿಲಿಟರಿ ಅಧಿಕಾರ. 6 ತುರ್ತು ಪರಿಸ್ಥಿತಿ ಅಧಿಕಾರ, ತುರ್ತು ಪರಿಸ್ಥಿತಿಯ ಅಧಿಕಾರ. 7 ವಿವೇಚನಾ ಅಧಿಕಾರ, ವಿವೇಚನಾ ಅಧಿಕಾರ. ವಿದ್ಯಾರ್ಥಿಗಳೇ, ರಾಷ್ಟ್ರಪತಿಗಳ ಅಧಿಕಾರಗಳು ಒಟ್ಟು 7 ಇದಾವೆ. ಆ 7 ಪ್ರಮುಖ ಅಂಶಗಳನ್ನ ನಾವು ಈ ಅವಧಿಯಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ಒಂದೇದೇನಪ್ಪ ಅಂದ್ರೆ ಕಾರ್ಯಾಂಗದ ಅಧಿಕಾರ, ಹಾಗೆ ಶಾಸನೀಯ ಅಧಿಕಾರ, ಶಾಸನಾತ್ಮಕ ಅಥವಾ ಶಾಸಕಾಂಗದ ಅಧಿಕಾರಗಳು, ಶಾಸಕಾಂಗದ ಅಧಿಕಾರ ಅಂತ ಬರೀಬಹುದು. ಶಾಸಕಾಂಗದ ಅಧಿಕಾರಗಳು, ಶಾಸಕಾಂಗದ ಅಧಿಕಾರ, ಶಾಸಕಾಂಗದ ಅಧಿಕಾರಗಳು. 3 ನ್ಯಾಯಾಂಗಾಧಿಕಾರ, ಹಣಕಾಸಿನ ಅಧಿಕಾರ, ಮಿಲಿಟರಿ ಅಧಿಕಾರ, ತುರ್ತು ಪರಿಸ್ಥಿತಿಯ ಅಧಿಕಾರ, ವಿವೇಚನಾ ಅಧಿಕಾರ. ಇಷ್ಟು ಅಧಿಕಾರಗಳು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಈ ಅಧಿಕಾರಗಳ ವಿವರವಾದಂತಹ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಒಂದೇನು ಕಾರ್ಯಾಂಗದ ಅಧಿಕಾರ. ಯಾವುದು? ಕಾರ್ಯಾಂಗದ ಅಧಿಕಾರ. ನಮಗೆ ಗೊತ್ತಿದೆ, ರಾಷ್ಟ್ರದ ಎಲ್ಲ ಆಡಳಿತವು ರಾಷ್ಟ್ರಪತಿಯವರ ಹೆಸರಿನಲ್ಲಿಯೇ ನಡೆಯುತ್ತದೆ. ಪ್ರಧಾನಮಂತ್ರಿಯವರನ್ನ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಹಾಗೆ ಪ್ರಧಾನಮಂತ್ರಿಯನ್ನು ಯಾರು ನೇಮಿಸ್ತಾರೆ? ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯವರನ್ನ ನೇಮಿಸ್ತಾರೆ. ಒಟ್ಟಾರೆ ದೇಶದ ಎಲ್ಲ ಆಡಳಿತ ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯುತ್ತದೆ. ನಂತರ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಆ ಮಂತ್ರಿಗಳನ್ನ, ಮಂತ್ರಿ ಮಂಡಲವನ್ನ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ? ನೇಮಿಸುತ್ತಾರೆ ಎನ್ನುವಂಥದ್ದು. ಇದು ಕಾರ್ಯಾಂಗದ ಅಧಿಕಾರ. ಇದಲ್ಲದೆ ಮೊದಲು ಪ್ರಧಾನಮಂತ್ರಿಯನ್ನ ನೇಮಕ ಮಾಡುವಂಥದ್ದು, ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಇತರ ಮಂತ್ರಿಗಳನ್ನ ನೇಮಿಸುವಂಥದ್ದು ರಾಷ್ಟ್ರಪತಿಯವರ ಕಾರ್ಯಾಂಗದ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುತ್ತದೆ. ಭಾರತದ ಉನ್ನತ ಹುದ್ದೆಗಳಾಗಿರ್ತಕ್ಕಂತಹ ಅಟಾರ್ನಿ ಜನರಲ್, ಮೊದಲನೇದು ಯಾವುದು? ಅಟಾರ್ನಿ ಜನರಲ್, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಹೈಕೋರ್ಟ್ಗಳ ನ್ಯಾಯಾಧೀಶರು, ರಾಜ್ಯಪಾಲರುಗಳು, ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಚುನಾವಣಾ ಆಯುಕ್ತರು, ರಕ್ಷಣಾ ಪಡೆಗಳ ದಂಡನಾಯಕರುಗಳು ಹಾಗೂ ವಿವಿಧ ರಾಷ್ಟ್ರಗಳಿಗೆ ರಾಯಭಾರಿಗಳನ್ನ ನೇಮಿಸುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಾವು ನೋಡೋದಾದ್ರೆ ಭಾರತದ ಉನ್ನತ ಹುದ್ದೆಗಳಾಗಿರ್ತಕ್ಕಂತಹ ಒಂದು ಅಟಾರ್ನಿ ಜನರಲ್, 2 ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ರಾಜ್ಯಪಾಲರುಗಳು, ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಕೇಂದ್ರ ಲೋಕಸೇವಾ ಆಯೋಗಗಳ ಸದಸ್ಯರು ಮತ್ತು ಅಧ್ಯಕ್ಷರುಗಳು, ಚುನಾವಣಾ ಆಯುಕ್ತರು, ರಕ್ಷಣಾ ಪಡೆಗಳ ದಂಡನಾಯಕರುಗಳು ಹಾಗೂ ವಿವಿಧ ರಾಷ್ಟ್ರಗಳಿಗೆ ರಾಯಭಾರಿಗಳನ್ನ ನೇಮಿಸುವಂತಹ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಹಾಗಾಗಿ ಈ ಎಲ್ಲರನ್ನ ನೇಮಕ ಮಾಡುವಂಥದ್ದು ಕಾರ್ಯಾಂಗದ ಅಧಿಕಾರ ಆಗಿರುತ್ತದೆ. ಹಾಗಾದ್ರೆ ಎರಡನೇದು ಶಾಸನಾಧಿಕಾರ. ಎರಡನೇದೇನು? ಶಾಸಕಾಂಗದ ಅಧಿಕಾರ ಅಥವಾ ಶಾಸನಾಧಿಕಾರ. ಎರಡನೇದೇನು? ಶಾಸನಾಧಿಕಾರ. ಶಾಸನಾಧಿಕಾರ ನಮಗೆ ಹೆಸರು ಹೇಳುತ್ತೆ, ಶಾಸನಗಳು, ಕಾನೂನುಗಳನ್ನು ರಚನೆ ಮಾಡುವಂಥದ್ದು ಅಂತ. ಹೀಗೆ ರಾಷ್ಟ್ರಪತಿಗಳವರ ಎರಡನೆಯ ಕಾರ್ಯ ಯಾವುದು ಅಂದ್ರೆ ಶಾಸನಾಧಿಕಾರ. ರಾಷ್ಟ್ರಪತಿಗಳು ಸಂಸತ್ತಿನ ಅಧಿವೇಶನವನ್ನ ಕರೀತಾರೆ. ಆ ಅಧಿವೇಶನಗಳನ್ನು ಮುಂದೂಡುತ್ತಾರೆ.
ಜಂಟಿ ಅಧಿವೇಶನಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಲೋಕಸಭೆಯನ್ನ ವಿಸರ್ಜಿಸುವಂತ ಅಧಿಕಾರವನ್ನ ಇದು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಇದು ಯಾವ ಅಧಿಕಾರ ಆಗುತ್ತೆ? ಶಾಸನಾಧಿಕಾರ. ನಮಗೆ ಗೊತ್ತಿದೆ, ಶಾಸನಗಳನ್ನ ರಚನೆ ಮಾಡುವಂಥದ್ದು ಸಂಸತ್ತು. ಸಂಸತ್ತು ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ. ಹಾಗೆ ರಾಷ್ಟ್ರಪತಿಗಳು ಸಂಸತ್ತಿನ ಅಧಿವೇಶನಗಳನ್ನ ಕರೆಯುವರು. ಅದನ್ನ ಮುಂದೂಡಬಹುದು. ಸಂಸತ್ತಿನ ಅಧಿವೇಶನಗಳನ್ನು ಮುಂದೂಡುವಂತಹ ಒಂದು ಅಧಿಕಾರ ಇರುತ್ತೆ. ಜಂಟಿ ಅಧಿವೇಶನಗಳನ್ನ ಉದ್ದೇಶಿಸಿ ಭಾಷಣ ಮಾಡುವರು. ಲೋಕಸಭೆಯನ್ನ ವಿಸರ್ಜನೆ ಮಾಡುವಂತಹ ಶಾಸನ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತದೆ. ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸಲ್ಪಟ್ಟಂತಹ ಮಸೂದೆಗಳನ್ನ ಒಪ್ಪಿಗೆ ನೀಡುವಂತಹ ಮತ್ತು ಪುನರ್ ಹಿಂದಿರುಗಿಸುವಂತಹ ಅಥವಾ ತಡೆ ಹಿಡಿಯುವಂತಹ ಅಧಿಕಾರವನ್ನು ಕೂಡ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಪ್ರಸ್ತುತ ಭಾರತ ದೇಶದ ರಾಷ್ಟ್ರಪತಿಗಳು ಯಾರು? ಹೇಳಪ್ಪ ನಾಗರಾಜು. ಸನ್ಮಾನ್ಯ ರಾಮನಾಥ್ ಕೋವಿಂದ್ ಅವರು ನಮ್ಮ ದೇಶದ ಪ್ರಸ್ತುತ ರಾಷ್ಟ್ರಪತಿ. ಈ ರಾಷ್ಟ್ರಪತಿಗಳು ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸಲ್ಪಟ್ಟಂತಹ ಮಸೂದೆಗಳಿಗೆ ಒಪ್ಪಿಗೆ ನೀಡುವಂತಹ ಅಥವಾ ಪುನರ್ ಪರಿಶೀಲಿಸುವಂತಹ, ಹಿಂದಿರುಗಿಸುವಂತಹ ಅಥವಾ ತಡೆ ಹಿಡಿಯುವಂತಹ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಆ ಅಧಿಕಾರವನ್ನ ನಾವು ಶಾಸನಾಧಿಕಾರ ಅಂತ ಹೇಳಿ ಕರಿತೇವೆ ಎನ್ನುವಂಥದ್ದು. ಹಾಗೆಯೇ ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ನರನ್ನ ಮತ್ತು ರಾಜ್ಯಸಭೆಗೆ 12 ಸದಸ್ಯರನ್ನ ನಾಮಕರಣ ಮಾಡುವಂತಹ ಅಧಿಕಾರವು ಕೂಡ ಯಾರಿಗಿದೆ? ರಾಷ್ಟ್ರಪತಿಯವರಿಗಿದೆ. ಅದು ಯಾವ ವ್ಯಾಪ್ತಿಯಲ್ಲಿ ಬರುತ್ತೆ? ಶಾಸನಾಧಿಕಾರದ ವ್ಯಾಪ್ತಿಯಲ್ಲಿ ಬರುತ್ತದೆ. ಈ ಎಲ್ಲ ಅಧಿಕಾರಗಳನ್ನ ಮಂತ್ರಿ ಮಂಡಲದ ಸಲಹೆಯಂತೆ ಅವರು ನಿರ್ವಹಿಸುತ್ತಾರೆ. ವಿದ್ಯಾರ್ಥಿಗಳೇ, ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ನರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. 12 ಜನ ನಮಗೆ ಗೊತ್ತಿದೆ. ರಾಜ್ಯಸಭೆಗೆ 250ರಲ್ಲಿ 238 ಜನರು, ಉಳಿದಂತೆ ಇನ್ನ 12 ಸದಸ್ಯರುಗಳನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಹೇಗೆ ನಾಮಕರಣ ಮಾಡ್ತಾರೆ? ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ, ಕಲೆ ಇತ್ಯಾದಿ ಕ್ಷೇತ್ರಗಳಲ್ಲಿ ವಿಶೇಷವಾದ ಅನುಭವವುಳ್ಳಂತಹ ವ್ಯಕ್ತಿಗಳನ್ನ ನಾಮಕರಣ ಮಾಡ್ತಾರೆ. ಈ ಎಲ್ಲ ಅಧಿಕಾರಗಳು ಅಂದ್ರೆ ಆಂಗ್ಲೋ ಇಂಡಿಯನ್ನರನ್ನ ನೇಮಕ ಮಾಡುವಂತ ಅಧಿಕಾರ ಇರ್ಬೋದು, ಅಥವಾ 12 ಸದಸ್ಯರುಗಳನ್ನ ರಾಜ್ಯಸಭೆಗೆ ನಾಮಕರಣ ಮಾಡುವಂತ ಅಧಿಕಾರವನ್ನ ಅವರು ಹೊಂದಿದ್ದು ಮಂತ್ರಿ ಮಂಡಲದ ಸಲಹೆಯಂತೆ ರಾಷ್ಟ್ರಪತಿಗಳು ನಿರ್ವಹಿಸ್ತಾರೆ. ಇದಿಷ್ಟು ಕೂಡ ಯಾರು ಸಂಬಂಧಪಟ್ಟದ್ದು? ಶಾಸನಾಧಿಕಾರಕ್ಕೆ ಸಂಬಂಧಪಟ್ಟಂತಹ ಅಂಶಗಳು 2 ಇದಾವೆ. ನಿಮ್ಗೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಮೊದಲನೇದು, ಯಾವುದೇ ಒಂದು ಮಸೂದೆಯನ್ನ ವಾಪಸ್ ಮಾಡಬಹುದು, ಮತ್ತೆ ಹಿಂಪಡೆಯಬಹುದು, ತಡೆ ಹಿಡಿಬಹುದು, ಪುನರ್ ಪರಿಶೀಲಿಸುವಂತಹ ಅಧಿಕಾರ, ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಕರೆಯುವಂಥದ್ದು, ಮುಂದೂಡುವಂಥದ್ದು, ಆ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂಥದ್ದು, ಇವೆಲ್ಲ ಅಧಿಕಾರಗಳನ್ನ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಅದಕ್ಕೆ ನಾವು ಶಾಸನಾಧಿಕಾರ ಅಂತ ಕರೀತೇವೆ. ವಿದ್ಯಾರ್ಥಿಗಳೇ, ಮೂರನೆಯ ಅಧಿಕಾರ ರಾಷ್ಟ್ರಪತಿ ಯಾವುದು? ನ್ಯಾಯಾಂಗದ ಅಧಿಕಾರ. ಮೂರನೇದು ಯಾವುದು? ನ್ಯಾಯಾಂಗದ ಅಧಿಕಾರ. ನ್ಯಾಯಾಂಗ ನಮ್ಗೆ ಗೊತ್ತಿದೆ. ರಾಷ್ಟ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಇದೆ, ಸರ್ವೋಚ್ಚ ನ್ಯಾಯಾಲಯ. ರಾಜ್ಯಗಳಲ್ಲಿ ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಇದೆ. ಈ ನ್ಯಾಯಾಲಯಗಳು ಅಪರಾಧಿಗಳಿಗೆ ನೀಡಿದ ಶಿಕ್ಷೆಯನ್ನ ಕಡಿಮೆ ಮಾಡುವಂತಹ ಅಧಿಕಾರ ಅಥವಾ ಮರಣ ದಂಡನೆಯನ್ನ ನೀಡುವಂತಹ ಕಠಿಣ ಶಿಕ್ಷೆಯನ್ನ ರದ್ದುಪಡಿಸುವಂತಹ ಅಧಿಕಾರವನ್ನ ರಾಷ್ಟ್ರಪತಿಗಳು ನ್ಯಾಯಾಂಗದ ಅಧಿಕಾರದಲ್ಲಿ ಹೊಂದಿರ್ತಾರೆ. ವಿದ್ಯಾರ್ಥಿಗಳೇ, ಸರ್ವೋಚ್ಚ ನ್ಯಾಯಾಲಯ ನೀಡಿದ ಅಪರಾಧಿಗಳಿಗೆ ನೀಡಿದಂತಹ ಶಿಕ್ಷೆಯನ್ನ ರಾಷ್ಟ್ರಪತಿಗಳು ಕಡಿಮೆ ಮಾಡಬಹುದು, ಅಥವಾ ಮರಣದಂಡನೆಯನ್ನು ಕೂಡ ಏನು ಮಾಡಬಹುದು? ರದ್ದು ಮಾಡುವಂತಹ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಇದನ್ನು ನಾವು ನ್ಯಾಯಾಂಗದ ಅಧಿಕಾರ ಅಂತ ಕರಿತೇವೆ. ರಾಷ್ಟ್ರದ ಕಾನೂನಿಗೆ ಸಂಬಂಧಿಸಿದಂತಹ ಮಹತ್ವದ ವಿಷಯಗಳಿಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಂಗದ ಸಲಹೆಯನ್ನು ಕೂಡ ಕೇಳಬಹುದು. ಅಂದ್ರೆ ಉಭಯ ಸದನಗಳು ಯಾವುದೋ ಒಂದು ಮಸೂದೆಯನ್ನ, ಶಾಸನವನ್ನ ರಚನೆ ಮಾಡ್ತಾರೆ. ಆ ಶಾಸನಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರದ ಕಾನೂನಿಗೆ ಸಂಬಂಧಿಸಿದ ಮಹತ್ವದ ವಿಷಯಗಳಿಗೆ ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಕೂಡ ರಾಷ್ಟ್ರಪತಿಗಳು ಪಡೆದುಕೊಳ್ತಾರೆ, ಕೇಳ್ತಾರೆ ಎನ್ನುವಂಥದ್ದು ಇದು ಕೂಡ ನ್ಯಾಯಾಂಗದ ಅಧಿಕಾರ.
ಹಾಗಾದ್ರೆ ಮುಂದಿನ ಅಧಿಕಾರ ಯಾವುದು ಅಂದ್ರೆ ಹಣಕಾಸಿನ ಅಧಿಕಾರ. ಯಾವುದು? ಹಣಕಾಸಿನ ಅಧಿಕಾರ. ಹಣಕಾಸಿನ ಅಧಿಕಾರ ನಾವು ಕಳೆದ ಅವಧಿಯಲ್ಲಿ ನೋಡಿದ್ದೇವೆ. ಲೋಕಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನ ಮಂಡನೆ ಮಾಡ್ತಾರೆ. ಹಾಗಾದ್ರೆ ರಾಷ್ಟ್ರಪತಿಯವರು ಯಾವ ರೀತಿಯ ಹಣಕಾಸಿನ ಅಧಿಕಾರವನ್ನು ಹೊಂದಿರುತ್ತಾರೆ ಅಂದ್ರೆ ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ ಹಣಕಾಸಿನ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. ಅವರ ಅನುಮೋದನೆಯನ್ನ ಅನುಮತಿಯನ್ನ ಪಡೆದುಕೊಂಡೇನೆ ಲೋಕಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನ ಮಂಡಿಸಲಾಗುತ್ತದೆ. ಇದು ಒಂದನೇದು. ರಾಷ್ಟ್ರಪತಿಯವರ ಅನುಮೋದನೆ ಇಲ್ಲದೆ ಹಣಕಾಸಿನ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. ಎರಡು, ಹಣಕಾಸು ಆಯೋಗದ ವರದಿಯಾಗಲಿ ಅಥವಾ ಲೇಖಪಾಲರು ಮತ್ತು ಪರಿಶೋಧಕರು ನೀಡಿದ ವರದಿಯನ್ನ ಸಂಸತ್ತಿನಲ್ಲಿ ಚರ್ಚಿಸುವಂತೆ ರಾಷ್ಟ್ರಪತಿಗಳು ಶಿಫಾರಸನ್ನು ಮಾಡ್ತಾರೆ. ಇಲ್ಲಿ ಆಯೋಗಗಳಿವೆ. ನಾವು ಕಳೆದ ಇದರಲ್ಲಿ ನೋಡಿದ್ವಿ. ರಾಷ್ಟ್ರಪತಿಯವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗದ ಸದಸ್ಯರುಗಳನ್ನ ಮತ್ತು ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ. ಹಣಕಾಸಿನ ಆಯೋಗದ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಹಾಗೆಯೇ ರಾಜ್ಯಪಾಲರುಗಳು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ಆಯ್ಕೆ ಮಾಡ್ತಾರೆ. ಈ ರೀತಿಯೆಲ್ಲ ನಾವು ನೋಡ್ತಾ ಬಂದೇವೆ. ಹಾಗೆಯೇ ಹಣಕಾಸಿನ ಅಧಿಕಾರದಲ್ಲಿ ಹಣಕಾಸಿನ ಆಯೋಗ ಯಾವ ವರದಿಯನ್ನು ಕೊಡುತ್ತೆ? ಮಹಾಲೇಖಪಾಲರು ಮತ್ತು ಲೆಕ್ಕ ಪರಿಶೋಧಕರು ನೀಡಿದ ವರದಿಯನ್ನ ಸಂಸತ್ತಿನಲ್ಲಿ ಚರ್ಚಿಸುವಂತೆ ರಾಷ್ಟ್ರಪತಿಗಳು ಶಿಫಾರಸನ್ನ ಮಾಡುತ್ತಾರೆ, ರೆಕಮೆಂಡ್ ಮಾಡುತ್ತಾರೆ. ಒಟ್ಟಾರೆ ಹಣಕಾಸು ಮಸೂದೆ ಕಾಯ್ದೆಯಾಗಿ ಬರಬೇಕು ಅಂದ್ರೆ ರಾಷ್ಟ್ರಪತಿಗಳ ಒಪ್ಪಿಗೆ ಅತಿ ಅವಶ್ಯಕ. ಒಟ್ಟಾರೆ ಹಣಕಾಸು ಮಸೂದೆ ಕಾನೂನಾಗಿ ಒಂದು ಕಾಯ್ದೆಯಾಗಿ ಬರಬೇಕು ಅಂದ್ರೆ ರಾಷ್ಟ್ರಪತಿಗಳ ಒಪ್ಪಿಗೆ ತುಂಬಾ ಮಹತ್ವವುಳ್ಳದ್ದು. ಇಷ್ಟು ವಿದ್ಯಾರ್ಥಿಗಳೇ ಯಾವುದು ಸಂಬಂಧಪಟ್ಟದ್ದು? ಹಣಕಾಸಿನ ಅಧಿಕಾರಗಳಿಗೆ ಸಂಬಂಧಪಟ್ಟದ್ದು. ಅರ್ಥ ಆಯ್ತಲ್ಲ? ಹಾಗಾದ್ರೆ ಮುಂದಿನ ಅಧಿಕಾರ ಯಾವುದು ಅಂದ್ರೆ ಮಿಲಿಟರಿ ಅಧಿಕಾರ. ಯಾವುದು? ಮಿಲಿಟರಿ ಅಧಿಕಾರ. ರಾಷ್ಟ್ರಪತಿಗಳು ನಾವು ಈಗಾಗಲೇ ನೋಡಿದ್ವಿ 3 ಸೇನಾಪಡೆಗಳ ಮಹಾದಂಡ ನಾಯಕರು. ಹಾಗಾದ್ರೆ ಭಾರತದ 3 ಸೈನ್ಯಗಳ 3 ಪಡೆಗಳ ಮಹಾದಂಡ ನಾಯಕರು ಯಾರು? ರಾಷ್ಟ್ರಪತಿಗಳು. ಹಾಗಾದ್ರೆ ಭೂಪಡೆ, ವಾಯುಪಡೆ ಮತ್ತು ನೌಕಾಪಡೆಯ ದಂಡನಾಯಕರನ್ನ ಸಚಿವ ಸಂಪುಟದ ಸಲಹೆಯ ಮೇರೆಗೆ ನೇಮಕವನ್ನು ರಾಷ್ಟ್ರಪತಿಗಳು ಮಾಡ್ತಾರೆ. ಇಲ್ಲಿ ರಾಷ್ಟ್ರಪತಿಗಳು 3 ಸೇನಾಪಡೆಗಳ ಮಹಾದಂಡನಾಯಕರಾಗಿರ್ತಾರೆ. ಒಂದನೇದು ಭೂಪಡೆ ಅಥವಾ ಭೂ ಸೈನ್ಯ, ಹಾಗೆ ನೌಕಾಪಡೆ ಅಥವಾ ನೌಕಾ ಸೈನ್ಯ ಮತ್ತು ವಾಯುಪಡೆ ಅಥವಾ ವಾಯು ಸೈನ್ಯದ ದಂಡನಾಯಕರುಗಳನ್ನ ರಾಷ್ಟ್ರಪತಿಗಳು ಸಚಿವ ಸಂಪುಟದ ಸಲಹೆಯ ಮೇರೆಗೆ ನೇಮಕ ಮಾಡ್ತಾರೆ. ಹಾಗೆಯೇ ಸಂಸತ್ತಿನ ಒಪ್ಪಿಗೆಯ ಮೇರೆಗೆ ಯುದ್ಧ ಅಥವಾ ಶಾಂತಿಯನ್ನ ಘೋಷಿಸುವಂತ ಅಧಿಕಾರವನ್ನು ಕೂಡ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಯಾವುದೋ ಒಂದು ದೇಶದ ಮೇಲೆ ಯುದ್ಧವನ್ನು ಸಾರಬೇಕು, ಯಾವುದೋ 2 ದೇಶಗಳ ನಡುವೆ, ನಮ್ಮ ದೇಶ ಮತ್ತೊಂದು ದೇಶದ ನಡುವೆ ನಾವು ಶಾಂತಿಯನ್ನ ಘೋಷಣೆ ಮಾಡಬೇಕು ಅಂತ ಸಂದರ್ಭದಲ್ಲಿಯೂ ಕೂಡ ಮಿಲಿಟರಿ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಸಂಸತ್ತಿನ ಒಪ್ಪಿಗೆಯ ಮೇರೆಗೆ ಯುದ್ಧ ಮತ್ತು ಶಾಂತಿಯನ್ನ ಘೋಷಿಸುವ ಅಧಿಕಾರ ಯಾರಿಗಿರುತ್ತೆ? ರಾಷ್ಟ್ರಪತಿಗಳಿಗೆ ಇರುತ್ತದೆ. ಹಾಗಾದ್ರೆ ಮುಂದಿನ ಅಧಿಕಾರದ ಬಗ್ಗೆ ನೋಡೋಣ ವಿದ್ಯಾರ್ಥಿಗಳೇ. ತುರ್ತು ಪರಿಸ್ಥಿತಿಯ ಅಧಿಕಾರ. ನಮಗೆ ಗೊತ್ತಿದೆ, ಅಸಾಮಾನ್ಯ ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿ ಘೋಷಿಸುವಂತ ಅಧಿಕಾರವನ್ನ ಹೊಂದಿರ್ತಾರೆ. ಸಂವಿಧಾನದ 18ನೇ ಒಂದು ಭಾಗದಲ್ಲಿ 352ರಿಂದ 360ನೇ ವಿಧಿಯವರೆಗೆ ಈ ತುರ್ತು ಪರಿಸ್ಥಿತಿಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಸಂವಿಧಾನ ಒದಗಿಸಿದೆ ಅಂತ ನೋಡ್ರಿ. ಅಸಾಮಾನ್ಯ ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನ ಘೋಷಿಸುವಂತಹ ಅಧಿಕಾರವನ್ನು ಹೊಂದಿರುತ್ತಾರೆ. ಸಂವಿಧಾನದ 18ನೇ ಭಾಗದಲ್ಲಿ 352ರಿಂದ 360ರ ವಿಧಿಯವರೆಗೆ ಈ ಒಂದು ತುರ್ತು ಪರಿಸ್ಥಿತಿಯ ಅಧಿಕಾರದ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ಹಾಗಾದರೆ 3 ರೀತಿಯ ತುರ್ತು ಪರಿಸ್ಥಿತಿಗಳು ಬರ್ತವೆ. 1 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 2 ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು 3
ಹಣಕಾಸಿನ ತುರ್ತು ಪರಿಸ್ಥಿತಿ. ಅಂದರೆ ತುರ್ತು ಪರಿಸ್ಥಿತಿ, ಈ ತುರ್ತು ಪರಿಸ್ಥಿತಿಯ 3 ಪ್ರಕಾರಗಳನ್ನು ತುರ್ತು ಪರಿಸ್ಥಿತಿಯ 3 ಪ್ರಕಾರಗಳು. ಒಂದೇದು ನಮಗೆ ಗೊತ್ತಿದೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಅದು 2 ರಾಜ್ಯದ ತುರ್ತು ಪರಿಸ್ಥಿತಿ. 3 ಹಣಕಾಸಿನ ತುರ್ತು ಪರಿಸ್ಥಿತಿ. ವಿದ್ಯಾರ್ಥಿಗಳೇ, ಒಂದೊಂದಾಗಿ ನಾವು ನೋಡೋದಾದ್ರೆ ಆರ್ಟಿಕಲ್ ನಂಬರ್ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ನಮಗೆ ತಿಳಿಸಿಕೊಡುತ್ತೆ. 356ನೇ ವಿಧಿ 356ನೇ ವಿಧಿ ರಾಜ್ಯದ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸಿಕೊಡುತ್ತೆ. ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಸಂವಿಧಾನದ 360ನೇ ವಿಧಿಯಲ್ಲಿ ನಾವು ಕಾಣಬಹುದಾಗಿದೆ. ನೋಡಿ, ಇಷ್ಟು ಕೂಡ ತುರ್ತು ಪರಿಸ್ಥಿತಿಯ ವಿಧಗಳು. ಈ ತುರ್ತು ಪರಿಸ್ಥಿತಿಯ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿರ್ತಾರೆ ಎನ್ನುವಂಥದ್ದನ್ನ ನಮ್ಮ ಸಂವಿಧಾನದ 18ನೆಯ ಭಾಗದಲ್ಲಿ 352ರಿಂದ 360ರವರೆಗೆ ತಿಳಿಸಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ 3 ಭಾಗಗಳನ್ನು ನಾವು ಕಾಣ್ತೇವೆ. 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನ ದೇಶ ಎದುರಿಸಬೇಕಾಗುತ್ತೆ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 2 ರಾಜ್ಯದ ತುರ್ತು ಪರಿಸ್ಥಿತಿ, ಆರ್ಟಿಕಲ್ 356, ಇದು ಆರ್ಟಿಕಲ್ 352. ಹಾಗೆಯೇ ಹಣಕಾಸಿನ ತುರ್ತು ಪರಿಸ್ಥಿತಿ 360ನೆಯ ವಿಧಿ. ಇದಿಷ್ಟು ಕೂಡ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ರಾಷ್ಟ್ರಪತಿಯವರ ಅಧಿಕಾರ. ಹಾಗಾದರೆ ವಿವೇಚನಾ ಅಧಿಕಾರಿಗಳು ಯಾರು? ಕೊನೆಯ ಅಧಿಕಾರ ಯಾವುದು? ರಾಷ್ಟ್ರಪತಿಯವರ ಕೊನೆಯ ಅಧಿಕಾರ ವಿವೇಚನಾ ಅಧಿಕಾರ. ಅವರ ವಿವೇಚನೆಗೆ ಬಿಟ್ಟರು. ಏನು? ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆ ಇಲ್ಲದೆ ಕೆಲವೊಂದು ಅಧಿಕಾರವನ್ನು ಚಲಾಯಿಸಬಹುದು. ಆ ರೀತಿಯ ಚಲಾಯಿಸುವಂತಹ ಅಧಿಕಾರವನ್ನು ಅವರು ಹೊಂದಿರ್ತಾರೆ ಎನ್ನುವುದು. ಹೀಗೆ ಹೇಗೆ ಹೊಂದಿರ್ತಾರೆ? ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತವನ್ನ ಪಡೆಯದಿದ್ದಾಗ ಯಾವುದೇ ಒಂದು ಪಕ್ಷದ ನಾಯಕರನ್ನ ಅವರು ಸರ್ಕಾರ ರಚಿಸುವಂತೆ, ಅವರು ಅಧಿಕಾರವನ್ನ ಮಾಡುವಂತೆ ಅಥವಾ ಸರ್ಕಾರ ರಚಿಸುವಂತೆ ಆಮಂತ್ರಣವನ್ನು ನೀಡುವಂತ ಅಧಿಕಾರ ಇದೆ. ನೋಡಿ, ಮೊದಲನೇದು ವಿವೇಚನಾ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ಎಂತ ವಿವೇಚನಾ ಅಧಿಕಾರ ಇದೆ ಅಂದ್ರೆ, ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆ ಇಲ್ಲದೆ ಕೆಲವೊಂದು ಅಧಿಕಾರವನ್ನು ಚಲಾಯಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಅವು ಯಾವ್ಯಾವ ಅಂದ್ರೆ, ಒಂದು, ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಸ್ಪಷ್ಟವಾದ ಬಹುಮತವನ್ನು ಪಡೆದಿದ್ದಾಗ ಯಾವುದೇ ಪಕ್ಷದ ನಾಯಕರುಗಳನ್ನ ಸರ್ಕಾರ ರಚನೆಗೆ ಆಮಂತ್ರಿಸಬಹುದು. ಎರಡನೇದು, ಸಂಸತ್ತು ಅಂಗೀಕರಿಸಿದ ಮಸೂದೆಯನ್ನ ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಳಿಸುವಾಗ ಅದನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆಗೆ ಸಂಸತ್ತಿಗೆ ವಾಪಸ್ ಕಳಿಸುವ ಅಧಿಕಾರ ಇದೆ. ನಮಗೆ ಗೊತ್ತಿದೆ, ಒಂದು ಶಾಸನ ಅಥವಾ ಒಂದು ಮಸೂದೆ ಸಂಸತ್ತಿನಲ್ಲಿ ಅಂಗೀಕರಿಸಿದಾಗ ಅದನ್ನು ರಾಷ್ಟ್ರಪತಿಗಳ ಅಂಕಿತಕ್ಕೆ ಅಥವಾ ಒಪ್ಪಿಗೆಗೆ ಕಳಿಸ್ತಾರೆ. ಅದನ್ನ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಅಂತೇಳಿ ವಾಪಸ್ ಕಳಿಸುವಂತಹ ಒಂದು ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ವಿದ್ಯಾರ್ಥಿಗಳೇ, ಇದೆಲ್ಲದೂ ಕೂಡ ರಾಷ್ಟ್ರಪತಿಯವರ ಅಧಿಕಾರಗಳು ಅಂತೇಳಿ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಸುಮ್ಮನೆ ನಾವು ಪ್ರಮುಖವಾದಂತಹ ಅಂಶಗಳ ಬಗ್ಗೆ ಇನ್ನೊಮ್ಮೆ ನಾವು ನೋಡೋದಾದ್ರೆ, ಕೇಂದ್ರ ಕಾರ್ಯಾಂಗದ ಅಧಿಕಾರಗಳು ಅಂದ್ರೆ ನಮಗೆ ಗೊತ್ತಿದೆ, ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿಗಳು. ಹಾಗಾದ್ರೆ ರಾಷ್ಟ್ರಪತಿಗಳು ಯಾವ ಅರ್ಹತೆಗಳನ್ನು ಹೊಂದಿರಬೇಕು ಅಂತೇಳಿ ನಾವು ತಿಳಿದುಕೊಂಡ್ವಿ. ಅದಾದ ಮೇಲೆ ಕೇಂದ್ರ ಕಾರ್ಯಾಂಗದ ಅಧಿಕಾರಗಳು ಅಥವಾ ರಾಷ್ಟ್ರಪತಿಯವರ ಅಧಿಕಾರಗಳು ಒಟ್ಟು ಏನಿದಾವೆ. ಒಂದು ಕಾರ್ಯಾಂಗದ ಅಧಿಕಾರ, ಶಾಸನಾಂಗದ ಅಧಿಕಾರ, ನ್ಯಾಯಾಂಗದ ಅಧಿಕಾರ, ಹಣಕಾಸಿನ ಅಧಿಕಾರ, ಮಿಲಿಟರಿ ಅಧಿಕಾರ, ತುರ್ತು ಪರಿಸ್ಥಿತಿಯ ಅಧಿಕಾರ. 3 ರೀತಿಯ ತುರ್ತು ಪರಿಸ್ಥಿತಿಗಳಿದ್ದಾವೆ. ಆರ್ಟಿಕಲ್ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ,
356 ರಾಜ್ಯದ ತುರ್ತು ಪರಿಸ್ಥಿತಿ, 360 ಹಣಕಾಸಿನ ತುರ್ತು ಪರಿಸ್ಥಿತಿ ಮತ್ತು ವಿವೇಚನ ಅಧಿಕಾರಗಳ ಬಗ್ಗೆ ನಾವೀಗ ತಿಳಿದುಕೊಂಡ್ವಿ. ಹಾಗಾದ್ರೆ ಕೇಂದ್ರ ಕಾರ್ಯಾಂಗದ ನಿಜವಾದಂತಹ ಮುಖ್ಯಸ್ಥರು ಪ್ರಧಾನಮಂತ್ರಿ, ಅವರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಎಲ್ಲ ಪ್ರಮುಖ ಅಂಶಗಳನ್ನೆಲ್ಲ ಬರ್ಕೊಂಡಿದ್ದೀರಲ್ಲ, ಪಾಯಿಂಟ್ಸ್ ಮಾಡ್ಕೊಂಡಿದ್ದೀರಲ್ಲ, ಆಗಿದೇನಪ್ಪ ರಾಜು? ಹಾಗಾದ್ರೆ ಪ್ರಧಾನಮಂತ್ರಿಗಳ ಬಗ್ಗೆ ನಾವೀಗ ಕಲಿಯೋಣ. ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿ, ನಾಮಮಾತ್ರ ಮುಖ್ಯಸ್ಥರು. ಆದರೆ ನಿಜವಾದಂತಹ ಮುಖ್ಯಸ್ಥರು ಯಾರು? ನಿಜವಾದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು. ಪ್ರಧಾನ ಮಂತ್ರಿಗಳು ಇವರ ಬಗ್ಗೆ ನಾವು ತಿಳ್ಕೊಂಡು ಪ್ರಧಾನಮಂತ್ರಿಗಳು. ಹಾಗಾದರೆ ನಮಗೆ ಗೊತ್ತಿದೆ, ಸಂವಿಧಾನದಲ್ಲಿ ಸೂಚಿಸಿರುವಂತೆ ರಾಷ್ಟ್ರಪತಿಯವರಿಗೆ ಆಡಳಿತದಲ್ಲಿ ಸಹಾಯ ಮತ್ತು ಸಲಹೆ ನೀಡಲು ಪ್ರಧಾನಮಂತ್ರಿಯನ್ನ ಒಳಗೊಂಡಂತಹ ಮಂತ್ರಿಮಂಡಲಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ನಮ್ಮ ಸಂವಿಧಾನವೇ ಹೇಳ್ಬಿಡಿದೆ ಏನಂತ? ರಾಷ್ಟ್ರಪತಿಯವರಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಅಂದ್ರೆ ಮಂತ್ರಿಗಳ ಸಮೂಹವನ್ನ, ಮಂತ್ರಿಮಂಡಲವನ್ನ ರಚಿಸಿಕೊಳ್ಳುವಂತಹ ಅವಕಾಶವನ್ನ ನಮ್ಮ ಸಂವಿಧಾನ ನಮಗೆ ನೀಡಿದೆ. ಇದು ರಾಷ್ಟ್ರಪತಿಯವರಿಗೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ, ಸಲಹೆಯನ್ನು ನೀಡಲಿಕ್ಕೆ ಪ್ರಧಾನಮಂತ್ರಿಯನ್ನ ಒಳಗೊಂಡಂತೆ ಮಂತ್ರಿಮಂಡಲವನ್ನ ಅವರು ರಚಿಸಿಕೊಳ್ಳುವಂತಹ ಅವಕಾಶವನ್ನು ನೀಡಿದೆ. ಹಾಗಾದರೆ ಪ್ರಧಾನಿಯವರು ಅಧಿಕಾರಗಳ ಕೇಂದ್ರ ಬಿಂದು. ಸಂಪೂರ್ಣವಾದ ಅಧಿಕಾರ ಯಾರ ಕೈಲಿರುತ್ತೆ? ಪ್ರಧಾನಮಂತ್ರಿಗಳ ಕೈಲಿರುತ್ತೆ. ರಾಷ್ಟ್ರದ ಸಮಗ್ರ ಆಡಳಿತವನ್ನು ನಿರ್ವಹಿಸುವ ಅಧಿಕಾರವನ್ನ ಯಾರು ಹೊಂದಿರ್ತಾರೆ? ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ರಾಷ್ಟ್ರದ ಸಮಗ್ರ ಅಧಿಕಾರ, ರಾಷ್ಟ್ರದ ಸಮಗ್ರ ಅಧಿಕಾರವನ್ನ ಬಳಸುವಂತಹ ಅಧಿಕಾರ ಪ್ರಧಾನಮಂತ್ರಿಗಳು. ಅರ್ಥ ಆಯ್ತಲ್ಲ? ರಾಷ್ಟ್ರದ ಸಮಗ್ರ ಆಡಳಿತವನ್ನ ನಿರ್ವಹಣೆ ಮಾಡುವಂಥವ್ರು ಯಾರು? ಸಮಗ್ರ ಆಡಳಿತ ಅಧಿಕಾರವನ್ನ, ಸಮಗ್ರ ಆಡಳಿತವನ್ನ ನಿರ್ವಹಣೆ ಮಾಡತಕ್ಕಂಥದ್ದು ಇಲ್ಲಿ ಪ್ರಧಾನಮಂತ್ರಿಗಳು. ಯಾರು? ಪ್ರಧಾನಮಂತ್ರಿಗಳು. ನೋಡಿ, ಪ್ರಧಾನಿಯವರು ಅಧಿಕಾರಗಳ ಕೇಂದ್ರ ಬಿಂದು, ಎಲ್ಲ ಅಧಿಕಾರ ಅವ್ರ ಕೈಲಿ ಇರುತ್ತೆ. ಆದರೆ ರಾಷ್ಟ್ರದ ಸಮಗ್ರ ಆಡಳಿತವನ್ನು ನಿರ್ವಹಿಸುವಂತಹ ಅಧಿಕಾರವನ್ನು ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥರಾಗಿದ್ದರೆ, ಪ್ರಧಾನಿಯು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ನೆನಪಿಟ್ಕೋಬೇಕು, ರಾಷ್ಟ್ರಪತಿಗಳು ರಾಷ್ಟ್ರದ ಮುಖ್ಯಸ್ಥರು. ರಾಷ್ಟ್ರಪತಿಗಳೇನು? ರಾಷ್ಟ್ರಪತಿಗಳು ರಾಷ್ಟ್ರದ ಮುಖ್ಯಸ್ಥರು. ಇವರು ರಾಷ್ಟ್ರದ ಮುಖ್ಯಸ್ಥರು. ಪ್ರಧಾನಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಪ್ರಧಾನಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಸರ್ಕಾರದ ಮುಖ್ಯಸ್ಥರು. ನೆನಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳೇ, ರಾಷ್ಟ್ರಪತಿಗಳು ರಾಷ್ಟ್ರದ ಮುಖ್ಯಸ್ಥರಾಗಿದ್ದರೆ, ಪ್ರಧಾನಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಲೋಕಸಭೆಯ ವಿಶ್ವಾಸವಿರುವವರೆಗೂ ಕೂಡ ಪ್ರಧಾನಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರಿತಾರೆ. ಇಲ್ಲಿ ತನಕ ವಿಶ್ವಾಸ ಇರುತ್ತೋ, ಲೋಕಸಭೆಯ ವಿಶ್ವಾಸ, ಅಲ್ಲಿಯವರೆಗೆ ಪ್ರಧಾನಮಂತ್ರಿಗಳು ಆ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರ್ತಾರೆ. ಮಂತ್ರಿಗಳ ನೇಮಕ, ಖಾತೆಗಳ ಹಂಚಿಕೆ, ಮಂತ್ರಿಗಳನ್ನು ವಜಾ ಮಾಡುವಂತಹ ಅಧಿಕಾರವನ್ನು ಕೂಡ ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ನಮಗೆ ಗೊತ್ತಿದೆ, ಸರ್ಕಾರದ ಮುಖ್ಯಸ್ಥರೇ ಪ್ರಧಾನಮಂತ್ರಿಗಳಾಗಿದ್ದರಿಂದ ಇತರೆ ಸಚಿವ ಸಂಪುಟದ ಮಂತ್ರಿಗಳನ್ನು ನೇಮಕ ಮಾಡುವಂಥದ್ದು, ವಿವಿಧ ಪೋರ್ಟ್ಫೋಲಿಯೋ ಖಾತೆಗಳನ್ನು ಹಂಚಿಕೆ ಮಾಡುವಂಥದ್ದು, ಯಾರಾದರೂ ಸರಿಯಾಗಿ ಕರ್ತವ್ಯ ನಿರ್ವಹಿಸದಿದ್ರೆ ಅಂತ ಮಂತ್ರಿಗಳನ್ನು ವಜಾ ಮಾಡುವಂತಹ ಅಧಿಕಾರವನ್ನು ಪ್ರಧಾನಮಂತ್ರಿಗಳು ಹೊಂದಿರುತ್ತಾರೆ. ಹಾಗಾದರೆ ಮಂತ್ರಿಮಂಡಲದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರು ವಿವಿಧ ಇಲಾಖೆಗಳಿಗೆ ಮಂತ್ರಿಗಳನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡ್ತಾರೆ. ಹಾಗೂ ಮಂತ್ರಿಗಳಿಗೆ ವಿವಿಧ ಖಾತೆಗಳನ್ನು ಹಂಚ್ತಾರೆ. ಖಾತೆಗಳನ್ನು ಹಂಚುವಾಗ ಪ್ರಧಾನಿಗೆ ಪೂರ್ಣ ಅಧಿಕಾರ ಇರುತ್ತದೆ ಎನ್ನುವುದು ನಮಗೆ ಗೊತ್ತಿದೆ. ರಾಷ್ಟ್ರಪತಿಯವರ ಹೇಗೆ
ಮಂತ್ರಿಮಂಡಲದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರು ವಿವಿಧ ಇಲಾಖೆಗಳಿಗೆ ಮಂತ್ರಿಗಳನ್ನ ನೇಮಕ ಮಾಡುವಂತೆ ರಾಷ್ಟ್ರಪತಿಗಳಿಗೆ ಅವರು ಶಿಫಾರಸು ಮಾಡ್ತಾರೆ. ಆಗ ವಿವಿಧ ಖಾತೆಗಳನ್ನ ಹಂಚುವಂತಹ ಅಧಿಕಾರ ಸಂಪೂರ್ಣವಾಗಿ ಯಾರಿಗಿರುತ್ತೆ? ಅದು ಪ್ರಧಾನಮಂತ್ರಿಗಳಿಗೆ ಇರುತ್ತದೆ ಅಂತೇಳಿ. ಇದು ಮಂತ್ರಿಗಳನ್ನ ನೇಮಕ ಮಾಡುವಂಥದ್ದು ಮತ್ತು ಮಂತ್ರಿಗಳ ಖಾತೆಗಳನ್ನ ಹಂಚುವಂಥದ್ದು. ಎರಡನೇದು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಅವಾಗ ನೋಡಿ ಸರ್ಕಾರದ ಮುಖ್ಯಸ್ಥರು ಹಾಗೆ ಮಂತ್ರಿಗಳನ್ನ ನೇಮಕ ಮಾಡೋದು ನೋಡಿ ಮಂತ್ರಿಮಂಡಲದ ರಚನೆ. ಪ್ರಧಾನಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಹಾಗಾದರೆ ಸರ್ಕಾರದ ಎಲ್ಲ ಆಗುಹೋಗುಗಳಿಗೆ ಇವರೇ ಜವಾಬ್ದಾರರು. ಸರ್ಕಾರದ ಎಲ್ಲ ಆಗುಹೋಗುಗಳಿಗೆ ಜವಾಬ್ದಾರರು ಪ್ರಧಾನಮಂತ್ರಿಗಳೇ ಜವಾಬ್ದಾರರು. ವಿವಿಧ ಇಲಾಖಾ ಮಂತ್ರಿಗಳ ನಡುವೆ ಸಮನ್ವಯವನ್ನು ಸಾಧಿಸುವಂತೆ ಕಾರ್ಯವನ್ನು ಇವರು ನಿರ್ವಹಿಸ್ತಾರೆ. ಯೋಜನೆಗೆ, ರಕ್ಷಣೆಗೆ, ವಿದೇಶಾಂಗ ನೀತಿ ರೂಪಿಸುವಲ್ಲಿ ವಿಶೇಷವಾದ ಕಾಳಜಿಯನ್ನ ಹೊಂದ್ತಾರೆ. ನೋಡಿ, ಬೇರೆ ಬೇರೆ ವಿವಿಧ ಇಲಾಖೆಗಳ ಮಂತ್ರಿಗಳ ಜೊತೆಗೆ ಪ್ರಧಾನಮಂತ್ರಿಗಳು ಸಮನ್ವಯತೆಯನ್ನು ಕಾಪಾಡಿಕೊಳ್ತಾರೆ. ಯೋಜನೆ ಪ್ಲಾನಿಂಗ್, ದೇಶವನ್ನು ಅಭಿವೃದ್ಧಿಯ ಕಡೆ ಕೊಂಡೊಯ್ಯುವಂತ ಯೋಜನೆಗಳನ್ನು ರೂಪಿಸುವಲ್ಲಿ, ಡಿಫೆನ್ಸ್ ದೇಶದ ರಕ್ಷಣೆಗೆ ಸಂಬಂಧಿಸಿದ ಒಂದು ವಿಷಯದಲ್ಲಿ ವಿದೇಶಾಂಗ ನೀತಿಯನ್ನು ರೂಪಿಸುವಲ್ಲಿ ಪ್ರಧಾನಮಂತ್ರಿಗಳು ವಿಶೇಷವಾದ ಕಾಳಜಿಯನ್ನ ಹೊಂದಿರ್ತಾರೆ. ಹಾಗಾದರೆ ಸಚಿವ ಸಂಪುಟದ ನಾಯಕ ಯಾರಾಗಿರ್ತಾರೆ? ಪ್ರಧಾನಮಂತ್ರಿಗಳು. ಸಚಿವ ಸಂಪುಟ, ಈ ಸಚಿವ ಸಂಪುಟದ ನಾಯಕರು ಯಾರಪ್ಪ ಅಂದ್ರೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಹೀಗೆ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿಯೇ ಸಚಿವ ಸಂಪುಟ ಸಭೆ ನಡೆಯುತ್ತದೆ. ಸಚಿವ ಸಂಪುಟದ ಯಾವುದೇ ಕಾರ್ಯಕಲಾಪಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಚರ್ಚೆ ಮತ್ತು ನಿರ್ಧಾರ ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ರಾಷ್ಟ್ರಪತಿ ಮತ್ತು ಸಚಿವ ಸಂಪುಟದ ನಡುವೆ ಸಂಬಂಧವನ್ನು ಕಲ್ಪಿಸುವಂತ ಕೊಂಡಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ನೋಡಿ, ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿಯೇ ಸಚಿವ ಸಂಪುಟದ ಸಭೆ ನಡೆಯುತ್ತದೆ. ಸಚಿವ ಸಂಪುಟದ ಕಾರ್ಯಕಲಾಪಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಚರ್ಚೆ ಮತ್ತು ನಿರ್ಧಾರ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿಯೇ ನಡೆಯುತ್ತದೆ. ಹೀಗೆ ರಾಷ್ಟ್ರಪತಿಗಳು ಕಾರ್ಯಾಂಗದ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರು, ಹೀಗೆ ಸಚಿವ ಸಂಪುಟ ಮತ್ತು ರಾಷ್ಟ್ರಪತಿಗಳ ನಡುವೆ ಒಂದು ಕೊಂಡಿಯಾಗಿ ಪ್ರಧಾನಮಂತ್ರಿಗಳು ಕೆಲಸವನ್ನ ನಿರ್ವಹಿಸ್ತಾರೆ ಎನ್ನುವುದು. ನಂತರ ನಾವು ನೋಡುವಂಥದ್ದು ಮಂತ್ರಿಮಂಡಲ ನೈಜವಾದ ಒಂದು ಕಾರ್ಯಾಂಗವಾಗಿದ್ದು ಎರಡು ಬಗೆಯ ಸಚಿವರುಗಳನ್ನು ಇದು ಹೊಂದಿರುತ್ತೆ. ಮೊದಲನೇದು ಸಂಪುಟ ದರ್ಜೆ, ಎರಡು ರಾಜ್ಯ ದರ್ಜೆ ಸಚಿವರು. ಮಂತ್ರಿಮಂಡಲ ಅಂದ ತಕ್ಷಣ ನಮಗೆ ಎರಡು ರೀತಿ ಇದೆ. ಮಂತ್ರಿಮಂಡಲ. ಈ ಮಂತ್ರಿಮಂಡಲದಲ್ಲಿ ಒಂದನೇದು ಸಂಪುಟ ದರ್ಜೆ, ಕ್ಯಾಬಿನೆಟ್ ದರ್ಜೆ, ಸಂಪುಟ ದರ್ಜೆ. ಎರಡನೇದು ರಾಜ್ಯ ದರ್ಜೆ. ಈ ರೀತಿಯ ಎರಡು ರೀತಿಯ ಮಂತ್ರಿಮಂಡಲ ಇದಾಗುತ್ತೆ. ನೋಡಿ, ಇದು ನೈಜ ಕಾರ್ಯಾಂಗ. ಮಂತ್ರಿಮಂಡಲ ನೈಜವಾದಂತಹ ಕಾರ್ಯಾಂಗವಾಗಿರುತ್ತೆ. ಎರಡು ಬಗೆಯ ಸಚಿವರುಗಳನ್ನ ಮಂತ್ರಿಮಂಡಲ ಹೊಂದಿರುತ್ತೆ. ಮೊದಲನೇದು ಸಂಪುಟ ದರ್ಜೆ ಸಚಿವರು ಮತ್ತು ರಾಜ್ಯ ದರ್ಜೆ ಸಚಿವರು. ಸಂಪುಟ ದರ್ಜೆ ಸಚಿವರು ಎರಡು ರೀತಿಯ ಒಂದು ಇಲ್ಲಿ ಸಚಿವರುಗಳನ್ನು ಒಳಗೊಂಡಿರುವಂಥದ್ದು ನೋಡಬಹುದು. ಮಂತ್ರಿಮಂಡಲವು ಅದರ ಗಾತ್ರ ಲೋಕಸಭೆಯ ಒಟ್ಟು ಸದಸ್ಯರ 15%ಕ್ಕಿಂತ ಹೆಚ್ಚಿರಬಾರದು. ಲೋಕಸಭೆಯ ಸದಸ್ಯರ ಒಟ್ಟು 15%ಕ್ಕಿಂತ ಹೆಚ್ಚಿರಬಾರದು. ಮಂತ್ರಿಮಂಡಲವು ಎರಡು ಬಗೆಯ ಹೊಣೆಗಾರಿಕೆಯನ್ನು ಹೊಂದಿರುತ್ತೆ. ಪ್ರತಿ ಇಲಾಖೆಯ ಮಂತ್ರಿಯು ತಮ್ಮ ಖಾತೆಯ ಆಗುಹೋಗುಗಳು, ಸಫಲತೆ ಮತ್ತು ವಿಫಲತೆಗೆ ರಾಷ್ಟ್ರಪತಿಗಳಿಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನ ಮಂತ್ರಿಮಂಡಲ ಹೊಂದಿರುತ್ತೆ. ಯಾವುದೇ ಆಗುಹೋಗುಗಳು, ಸಫಲತೆ, ವಿಫಲತೆಗಳು ರಾಷ್ಟ್ರಪತಿಗೆ ವೈಯಕ್ತಿಕವಾದಂತಹ ಹೊಣೆಗಾರಿಕೆಯನ್ನ ಅದು ಹೊಂದಿರುವಂಥದ್ದನ್ನು ನಾವು ನೋಡಬಹುದು. ಮಂತ್ರಿಮಂಡಲವು ತನ್ನ ಆಡಳಿತ ನಿರ್ವಹಣೆಗೆ, ನೀತಿ ನಿರ್ಧಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಲೋಕಸಭೆಗೆ ಸಾಮೂಹಿಕವಾದ ಹೊಣೆಗಾರಿಕೆಯನ್ನ ಹೊಂದಿರ್ತಾರೆ. ಆದ್ದರಿಂದ ಮಂತ್ರಿಮಂಡಲವು ಲೋಕಸಭೆಯಲ್ಲಿ ವಿಶ್ವಾಸವಿರುವವರೆಗೂ ಕೂಡ ಅಧಿಕಾರದಲ್ಲಿ ಮುಂದುವರಿಯುತ್ತೆ. ನೋಡಿ, ಮಂತ್ರಿಮಂಡಲ ಲೋಕಸಭೆಯ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತೆ.
ಇರುತ್ತೆ. ಎಲ್ಲಿವರೆಗೆ ವಿಶ್ವಾಸ ಇರುತ್ತದೆಯೋ ಅಲ್ಲಿವರೆಗೆ ಅಧಿಕಾರದಲ್ಲಿ ಮುಂದುವರಲಿಕ್ಕೆ ಸಾಧ್ಯತೆ ಇದೆ. ವಿಶ್ವಾಸವನ್ನು ಕಳೆದುಕೊಂಡರೆ ಅವಿಶ್ವಾಸ ಗೊತ್ತುವಳಿಯ ಮೂಲಕ ಅಧಿಕಾರವನ್ನ ತೆಗೆದು ಹಾಕಬಹುದು. ಸೊ ಈ ರೀತಿಯ ಮಂತ್ರಿಮಂಡಲದ ವ್ಯವಸ್ಥೆಯನ್ನ ನಾವು ಕೇಂದ್ರ ಸರ್ಕಾರದಲ್ಲಿ ಕಾಣಬಹುದಾಗಿದೆ. ನೋಡ್ರಿ, ಪ್ರಧಾನಮಂತ್ರಿಯವರು ನೈಜವಾದಂತಹ ಕಾರ್ಯಗಳ ಮುಖ್ಯಸ್ಥರು, ಹಾಗೆ ಸಂಪೂರ್ಣವಾದಂತಹ ಅಧಿಕಾರ ಪ್ರಧಾನಮಂತ್ರಿಯ ಕೈಯಲ್ಲಿರುತ್ತೆ. ರಾಷ್ಟ್ರದ ಸಮಗ್ರ ಆಡಳಿತವನ್ನು ನಿರ್ವಹಿಸುವವರೇ ಪ್ರಧಾನಮಂತ್ರಿಗಳಾಗಿರ್ತಾರೆ. ರಾಷ್ಟ್ರದ ಮುಖ್ಯಸ್ಥರಾದರೆ ಪ್ರಧಾನಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಮಂತ್ರಿಮಂಡಲದ ರಚನೆ, ಸಚಿವ ಸಂಪುಟದ ನಾಯಕರು ಕೂಡ ಪ್ರಧಾನಮಂತ್ರಿಗಳಾಗಿರ್ತಾರೆ. ಮಂತ್ರಿಮಂಡಲವನ್ನ ಇವರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ಮಂತ್ರಿಮಂಡಲವನ್ನು ರಚನೆ ಮಾಡ್ತಾರೆ. ಹಾಗೆಯೇ ಮಂತ್ರಿಮಂಡಲದಲ್ಲಿ ಎರಡು ರೀತಿಯ ಒಂದು ದರ್ಜೆ, ಸಂಪುಟ ದರ್ಜೆಯ ಸಚಿವರು ಇರ್ತಾರೆ. ಸಂಪುಟ ದರ್ಜೆಯ ಸಚಿವರು, ರಾಜ್ಯ ದರ್ಜೆಯ ಸಚಿವರು ಇರ್ತಾರೆ. ಜೊತೆಗೆ ಸಾಮೂಹಿಕವಾದಂತಹ ಜವಾಬ್ದಾರಿಯನ್ನ ಲೋಕಸಭೆ ಹೊರಬೇಕಾಗುತ್ತೆ. ಎಲ್ಲಿಯವರೆಗೆ ವಿಶ್ವಾಸ ಇರುತ್ತದೋ ಅಲ್ಲಿಯವರೆಗೆ ಸರ್ಕಾರ ಇರುತ್ತೆ. ಈ ಲೋಕಸಭೆ ಅವಿಶ್ವಾಸವನ್ನು ಕಳೆದುಕೊಂಡಾಗ ಅವಿಶ್ವಾಸ ಗೊತ್ತುವಳಿಯ ಮೂಲಕ ಲೋಕಸಭೆಯನ್ನು ವಿಸರ್ಜನೆ ಅಥವಾ ಮಂತ್ರಿಮಂಡಲವನ್ನು ವಿಸರ್ಜನೆ ಮಾಡಲಾಗುತ್ತೆ. ವಿದ್ಯಾರ್ಥಿಗಳೇ, ಇದಿಷ್ಟು ಕೂಡ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಮತ್ತು ಪ್ರಧಾನಮಂತ್ರಿಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶ. ಇವೆಲ್ಲ ಕೇಂದ್ರ ಸರ್ಕಾರದ ಅಧ್ಯಯನಗಳು ಪ್ರಮುಖ ಅಂಶಗಳಾಗಿವೆ. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಈ ಅಧ್ಯಾಯ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸಿಕೊಳ್ತೇನೆ. ಮುಂದಿನ ಅಧ್ಯಾಯದಲ್ಲಿ ಮುಂದಿನ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.